ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಸರ್ ನೋಡಿ, ಈ ಜಾಕರ್ ಕಟ್ ಫಾರ್ಮುಲಾ ಕಂಡುಹಿಡಿದವರು ಸಪ್ಲೈ ಮಾಡೋರನ್ನ ಪತ್ತೆ ಹಚ್ಚೋದಕ್ಕಂತ ಸ್ಪೆಷಲ್ ಪೊಲೀಸ್ ಆಫೀಸರ್ನ ನೇಮಕೊಂಡಿದ್ದೀವಿ. ಇನ್ನು 15 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಸುಮ್ಮನೆ ರಾಜ್ಯದಲ್ಲಿ 8 ಜನರು ಜಾಕರ್ ಕಟ್ ಮೆಡಿಸಿನ್ಗೆ ಬಲಿಯಾಗಿದ್ರು ಚಿಂತಿಸದ ಸರ್ಕಾರ ಒಬ್ಬ MLA ಮಗ ಈ ರೀತಿ ಮೆಡಿಸಿನ್ಗೆ ಬಲಿಯಾದಾಗ ಈಗ ಎಚ್ಚೆತ್ತುಕೊಂಡಿರುವ ಸರ್ಕಾರದ ಈ ಧೋರಣೆಯನ್ನ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಟೀಕಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಗತ್. ಜಾಕರ್ ಕಟ್ ಕೇಸ್ಗೆ ಸಂಬಂಧಪಟ್ಟಂತೆ ನೇಮಿಸಿರುವಂಥ ಸ್ಪೆಷಲ್ ಪೊಲೀಸ್ ಆಫೀಸರ್. ಈ ಜಾಕರ್ ಕಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡ ನಾನು ಮೊದಲು ಹೋಗಿದ್ದು ಮಂಗಳಮುಖಿಯರ ಪ್ರಮುಖ ಅಡ್ಡ. ಈ ಮಂಗಳಮುಖಿಯರ ಪ್ರಮುಖ ಅಡ್ಡದಲ್ಲಿ ನಮಗೆ MLA ಮಗನ ಜಾಕರ್ ಕಟ್ ಮಾಡಿರೋ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. ಆ ವ್ಯಕ್ತಿಯನ್ನು ಹಿಡಿಯುವಲ್ಲಿ ನಾವು ಸಫಲರಾದೆವು. ಮುಂದೇನಾಯ್ತು ಅಂತ ನೋಡೋಣ ಬನ್ನಿ. चलेंगे बेंगलुरु देखने के कहाँ चलेंगे हम त्रमची पोपो टिनिंग मिनिंग टिश. ಅಯ್ಯ ಪೊಲೀಸ್ ಮಾಮ, ನಾನು ನೋಡಕ್ಕೆ ಬಂದೇನು? ನಿನ್ನ ನೋಡಕ್ಕೆ ಬಂದೀನಿ. ನಾನೊಬ್ಬನೇ ಬಂದಿಲ್ಲ, ನಮ್ಮ ಸರ್ ಜೊತೆ ಬಂದೀನಿ. ಮಲ್ಲಿ ಅಲಿಯಾಸ್ ರಾಜ MLA ಮಗನ ಜಾಕರ್ ಕಟ್ ಮಾಡಿಬಿಟ್ಟು ಊಸರಳ್ಳಿಗೆ ಸನಕೊಂದು ಹಳ್ಳಿ ಅಂತ ಹಳ್ಳಿ ಸುತ್ತಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀಯ ಮಲ್ಲಿ? ಶರತ್, ಹೇಳ್ಕೊಂಬನ್ನಿ ಅವರನ್ನು. ಮಲ್ಲಿನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಒಪ್ಪಿಸಿದ ದಿನ ಅವತ್ತು ನಾನು ಇಲ್ಲೇ ಇರುವಾಗ ಒಂದು ಘಟನೆ ನಡೀತು. ಹಲೋ ಬೀರಪ್ಪ, MLA ಬೀರಪ್ಪ. ಕೋಟಿ ಗಂಟ್ಲೆ ದುಡ್ಡು ಮಾಡಿದ್ದೀನಿ. ಇರೋದೊಬ್ಬ ಮಗ ಗಂಡಸ್ತನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬ MLA ಎದುರಕೊಂಡ್ರೆ ಏನಾಗತ್ತೆ ಅನ್ನೋದನ್ನ ಅವಳಿಗೆ ತಿಳಿಸ್ಬೇಕು. ಗೊತ್ತಾಯ್ತಾ ತಾನೇ? ಸರ್ ದಂಡ ಇರ್ತೀವಿ. ಅಯ್ಯೋ ಸರ್, ಪ್ಲೀಸ್ ಹೊಡಿಬಿಡಿ ಸರ್. ಅಯ್ಯೋ ಅಯ್ಯೋ ಸರ್, ಪ್ಲೀಸ್ ಹೊಡಿಬೇಡಿ ಸರ್. ಓ ಸರ್, ಹೊಡಿಬೇಡಿ ಸರ್. ಮಲ್ಲಿ ಒಬ್ಬ ಮಂಗಳಮುಖಿ ಅಂತ ನೋಡಿದೆ. MLA ಸಾಹೇಬರು ಫೋನ್ ಹಚ್ಚಿ ಹೇಳಿದ್ರಂತ ಅವಳನ್ನು ತುಂಬ ಕೆಟ್ಟದಾಗಿ ಹೊಡೆದಿದ್ರು. ಏನ್ರಿ ಇದು? ಯಾರ್ರೀ ನಿಮಗೆ ಹೊಡೆ ಅಂತ ಹೇಳಿದ್ದು? MLA ಫೋನ್ ಹಚ್ಚಿ ಹೇಳಿದ್ರ ಅಂತೇಳಿ ಸಾಯಿಸಿಬಿಡ್ತೀರಾ ಏನ್ರಿ? ಗೊತ್ತಾಗಲ್ವಾ ನಿಮಗೆ? ಮಲ್ಲಿ, ಮಂಗಳಮುಖಿಯರ ಮೇಲೆ ನನಗೆ ತುಂಬ ಗೌರವ ಇದೆ. ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಇದರಿಂದ ಪಬ್ಲಿಕ್ಕಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ನೋಡ್ತಾ ಇದೆಯಾ ತಾನೇ? ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಸಾರ್, ಹೇಳ್ತೀನಿ. ಈ ಜಾಕರ್ ಕಟ್ ಮೆಡಿಸಿನ್ನಿಂದ ಯಾರು ಸತ್ತಿಲ್ಲ. 8 ಜನ ಗಂಡಸನ ಕಳ್ಕೊಂಡಿದ್ದಾರೆ. ಕಳ್ಕೊಂಡಿರೋರು ಯಾರು ಭಗತ್ ಸಿಂಗ್, ರಾಜ್ಗುರು ತರ ದೇಶ ಪ್ರೇಮಿಗಳು ಅಲ್ಲ. ಈ ದೇಶದ ಒಳ್ಳೆ ಪ್ರಜೆಗಳು ಅಲ್ಲ. ಕಾಮಪಿಸಾಚಿ ನನ್ನ ಮಕ್ಕಳು ಸರ್. ಯಾರಾದ್ರೂ ಅತ್ಯಾಚಾರ ಮಾಡ್ಲಿಕ್ಕೆ ಬಂದ್ರೆ ಇದನ್ನು ಉಪಯೋಗಿಸುವಂತ ನಾಗಕ ಕೊಟ್ಟಿದ್ರು ಸರ್. ಈ ಜಾಕರ್ ಕಟ್ ಮೆಡಿಸಿನ್ ಕಳ್ಕೊಂಡಿರೋರು ಯಾರು? ಭಗತ್ ಸಿಂಗ್, ದೇಶ ಪ್ರೇಮಿಗಳು ಅಲ್ಲ. ಈ ದೇಶದ ಒಳ್ಳೆ
ಸರ್ ವೆಲ್ಕಮ್ ಟು ಕರ್ನಾಟಕ. ರಜೆ ಕೊಡ್ರಲ್ಲ ಒಂದು ಇಟ್ಕೊಳ್ರಿ. ಏನು ನಿಮ್ಮ ಹೆಸರು? ಬರೋ ತಡ ಎಲ್ಲ ಆಗಲೇ ರಜೆ ಕೇಳ್ತಾ ಇದ್ದೀರಾ? ಏನು MK ಮಂಜಾನ? ಏನ್ರಿ ನೀವು ಹೈಟೇ ಇಲ್ಲ, ಹೆಂಗ್ ಪೊಲೀಸ್ ಆದ್ರಿ? ಸರ್ ಯಾರ ಮುಂದೆ ಹೇಳ್ಬೇಡ್ರಿ, ಸ್ವಲ್ಪ ಕೊಟ್ಟಾಗಿ. ಅಂತೂ ಕರಪ್ಷನ್ ಮಾಡಿ ಕಾನ್ಸ್ಟೇಬಲ್ ಆಗಿದ್ದೀರಾ ಅಂತಾನೆ. ಹೆಂಗ್ರಿ ನಿಮ್ಮಂತವ್ರೆ ಪಬ್ಲಿಕ್ಕಿಗೆ ಮೋಸ ಮಾಡಿದ್ರೆ ಇನ್ನು ಪಬ್ಲಿಕ್ ಹೆಂಗ್ ಮಾಡ್ಬೇಕ್ರಿ? ಹೋಗ್ಲಿ, ನಾಗಿ ಬಗ್ಗೆ ಕೇಳಿದ್ನಲ್ಲ, ನಾಗಿ ಇವಾಗ ಎಲ್ಲಿದ್ದಾಳೆ? ಒಳಗಡೆ ಇದ್ದಾಳೆ ಸರ್. ಒಳಗೆ ಅಡ್ಡದಲ್ಲಿದ್ದಾಳ? ನಡ್ರಿ ಹೋಗೋಣ ಹಂಗಾದ್ರೆ. ಹಾ, ನಾನು ಹೇಳಿದ್ನಲ್ಲ ನಿಮಗೆ. ಹಾ, ಓಕೆ, ನಾನು ಆಮೇಲೆ ಮಾಡ್ತೀನಿ. ನಮಸ್ಕಾರ. ಏನು ಬಂದಿದ್ದು? ನಾಗಿ ಬೆಂಗಳೂರಿಂದ ಹಿಡಿದು ಬಾಂಬೆವರೆಗೂ ಜಾಕರ್ ಕಟ್ ಮೆಡಿಸಿನನ್ನು ಸಪ್ಲೈ ಮಾಡ್ತಾ ಇರುವಂತಹ ಮಂಗಳಮುಖಿ. ನಿನಗೆ 24 ಅವರ್ಸ್ ಟೈಮ್ ಕೊಡ್ತೀನಿ. ಆ ಫಾರ್ಮುಲಾ ಎಲ್ಲಿದೆ, ಆ ಫಾರ್ಮುಲಾ ಕಂಡುಹಿಡ್ದವ್ರು ಯಾರು, ಅವರನ್ನು ಕರ್ಕೊಂಡು ನನ್ನ ಹತ್ರ ಬರ್ತೀಯಾ? ಬರಲೇಬೇಕು. ಸರ್, ನೀವು ಹೇಳ್ತಾ ಇರೋ ವಿಷಯಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾಗಿ, ನಿನ್ನ ಅಡ್ಡಾದಿಂದಲೇ ನಿಮ್ಮ ಹುಡುಗರ ಕೈಯಿಂದ ಎಲ್ಲ ಕಡೆ ಮೆಡಿಸಿನ್ ಸಪ್ಲೈ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಯಾರೂ ಕೇಳಲ್ಲ. ಹೇಳು, ಆ ಮೆಡಿಸಿನ್ ಎಲ್ಲಿಂದ ಸಪ್ಲೈ ಮಾಡ್ತಾ ಇದೆಯಾ ಮತ್ತು ಆ ಫಾರ್ಮುಲಾ ಕಂಡುಹಿಡ್ದವ್ರು ಯಾರು? ಅದ್ರ ಬಗ್ಗೆ ಎಲ್ಲ ನನಗಿವಾಗ ಗೊತ್ತಾಗಬೇಕು. ಹೈದರಾಬಾದ್ ಮಾಮ, ಪೊಲೀಸು ಮಾಮ, ಇಲ್ಲಿಗೆ ಯಾಕ ಬಂದಾನ? ನನ್ನ ಹಿಡಿಯಾಕ ಬಂದಾನ? ಇವನೇನು ಹಿಡಿತಾನೀಗ? ನೋಡಾಗಿ, ಯಾವುದಕ್ಕೂ ವಿಚಾರ ಮಾಡು. ಬದಲಾಗೋಕ್ಕೆ ಅವಕಾಶ ಕೊಡ್ತೀನಿ. ಬದಲಾಗಲಿಲ್ಲ ಅಂದರೆ ನಾನೇ ಬದಲು ಮಾಡಬೇಕಾಗತ್ತೆ. ಯಾವುದಕ್ಕೂ ಒಮ್ಮೆ ವಿಚಾರ ಮಾಡಿ ನೋಡು. ಸತ್ಯನ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ನೋಡು, ಯಾವುದಕ್ಕೂ ವಿಚಾರ ಮಾಡು. ಪೊಲೀಸಪ್ಪ, ನಿನ್ನ ಕೈಲಿ ಅದು ಆಗಲ್ಲ. ಪರವಾಗಿಲ್ಲ, ಚೆನ್ನಾಗೇ ಆವಾಜ್ ಆಗ್ತೀಯ. ನಿನಗೊಂದು ವಿಷಯ ಗೊತ್ತಾ? ಈ ಥರ ಆವಾಜು ಧಮ್ಕಿಗೆಲ್ಲ ಅಂಜೋಕೆ ಇದು ಅಂಜೋ ಕುಲ ಅಲ್ಲ, ಆಂಜನೇಯನ ಕುಲ. ಬಾ, ಕಂಬಿಯಿಂದ ನಿಂತ್ಕೊಂಡು ಕೊಡುವೆ ಅಂತ ಈ ಲುಕ್ಕನ್ನು ನೋಡೋಣ. ರೀ, ಬೇಡ ಬನ್ರಿ. ಯಾರಾದರೂ ಅತ್ಯಾಚಾರ ಮಾಡಿದ್ರೆ ಇದನ್ನು ಉಪಯೋಗಿಸುವಂತ ನಾವೇ ಕಂಡುಬಿಟ್ಟಿದ್ವಿ ಸರ್. ಸರ್ ನಾಗೇನ ಯಾಕೆ ಬಿಟ್ಕೊಂಡ್ರಿ? ರೀ ಮಂಜಪ್ಪನವ್ರೆ, ನನಗೆ ಆ ನಾಗಿನ ನೋಡಿದರೆ ಏನೋ ಮಿಸ್ ಹಿಡಿತಾ ಇದೆ. ಮನೆಯಲ್ಲಿ ಏನೋ ಒಂದು ಆತ್ಮ ಬಂದಂಗೆ ಹೋದಂಗೆ ಅನ್ನಿಸ್ತಾ ಇದೆ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ಸರ್ ಅದು ಹಾಗೆ ಅನಿಸ್ತಾ ಇದೆ. ಅವಳನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ಸಡನ್ನಾಗಿ ಅವಳ ಮೈಯಲ್ಲಿ ಏನೋ ಒಂದು ಆತ್ಮ ಬಂದಂಗೆ, ತದನಂತರದಲ್ಲಿ ನಾರ್ಮಲ್ ಆಗಿಬಿಡ್ತಾಳೆ. ಏನೋ ಒಂಥರ ಚೇಂಜಸ್ ಅನ್ನಿಸ್ತಾ ಇದೆ.
ನನಗೆ ಯಾಕೋ ಈ ಆಪ್ಗೆ ಈ ನಾಗಿಗೆ ಈ ಜಾಕರ್ ಕಟ್ ಮೆಡಿಸಿನ್ಗೆ ಏನೋ ಒಂದಕ್ಕೊಂದು ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಸರ್ ನನಗೂ ಹಾಗೆ ಅನಿಸ್ತಾ ಇದೆ. ಅವಳನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ಸಡನ್ನಾಗಿ ಅವಳ ಮೇಲೆ ಏನೋ ಒಂದು ಆತ್ಮ ಬಂದಂಗೆ, ತದನಂತರದಲ್ಲಿ ನಾರ್ಮಲ್ ಆಗಿಬಿಡ್ತಾಳೆ. ಏನೋ ಒಂಥರ ಚೇಂಜಸ್ ಅನ್ನಿಸ್ತಾ ಇದೆ. ಸರ್ ಇವತ್ತು ಅಮಾವಾಸ್ಯೆ, ಆತ್ಮ ಅವಳ ಸುತ್ತಾನೇ ಇರುತ್ತೆ. ನಡ್ರಿ ಹೋಗೋಣ. ಹಂಗಂದ್ರೆ ಇವತ್ತು ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬಂದು ಬಿಡೋಣ. ಪೊಲೀಸಪ್ಪ, ನೀನು ಬರ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಯಾರು ನೀನು? ನಾಗಿ ಮೈ ಮೇಲೆ ಯಾಕೆ ಬಂದಿದೀಯಾ? ಯಾರು ಹೇಳು? ಹೇಳ್ತೀನಿ ಪೊಲೀಸಪ್ಪ, ಎಲ್ಲ ಹೇಳ್ತೀನಿ.